ರಾಮನ ವಿಚಾರವಾಯಿತು. ಈಗ ಸೀತೆ ವಿಚಾರದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆ ಹೊರಬಂದಿದೆ. ಸೀತೆ ಜಿಂಕೆ, ಹಂದಿ, ದನದ ಮಾಂಸವನ್ನು ತಿಂದಿದ್ದಾಳೆ. ಈ ಒಂದು ಹೇಳಿಕೆ ಬಂದಿರೋದು ಸೀತೆ ಅರಣ್ಯಕಾಂಡದಲ್ಲಿ ಮಾಂಸ ತಿಂದ ಉಲ್ಲೇಖ ಇದೆ ಅಂತ ಹೇಳಿ ಈಗ ಪೆರಿಯಾರ್ವಾದಿ ಚಿಂತಕಿ ಕಲೈ ಸೆಲ್ವಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಈಗ ವಿವಾದಕ್ಕೆ ಕಾರಣವಾಗಿರೋದು. ಸೀತೆ, ಜಿಂಕೆ, ಅದೇ ರೀತಿಯಾಗಿ ಗೋಮಾಂಸದ ಒಂದು ಭಕ್ಷಣೆ ಮಾಡಿರುವಂತಹ ವಿಚಾರ ಈಗ ಅವರು ತಿಳಿಸ್ತಾ ಇರೋದು. ಇದು ಚಿಂತಕಿ ಕಲೈ ಸೆಲ್ವಿ, ಪರಿಸರವಾದಿ, ಅವರು ತಿಳಿಸಿರುವಂತದ್ದು ಏನು ಪೆರಿಯಾರ್ವಾದಿ ಏನು ತುಪ್ಪದಲ್ಲಿ ದನದ ಮಾಂಸ ಹುರಿದು ತಿಂದಿದ್ದಾಳೆ. ಈಗಿನ ಕಾಲದಲ್ಲಾದ್ರೆ ಅರಣ್ಯ ಕಾಯ್ದೆ ಅಡಿ ಬಂಧನ ಆಗ್ತಾ ಇತ್ತು. ಮೈಸೂರಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಪೆರಿಯಾರ್ವಾದಿ ಕಲೈ ಸೆಲ್ವಿ ಅವರು ಹೇಳ್ತಿದ್ದಾರೆ. ಅವ್ರು ಹೇಳೋ ಪ್ರಕಾರ ಸೀತೆ ಕೂಡ ಜಿಂಕೆ, ಅದೇ ರೀತಿಯಾಗಿ ವರಾಹ, ಇನ್ನು ಗೋಮಾಂಸದ ಭಕ್ಷಣೆಯನ್ನ ಮಾಡ್ತಾ ಇದ್ದಿದ್ದು. ಒಂದ್ ವೇಳೆ ಈಗಾಗಿದ್ರೆ ಅರಣ್ಯ ಕಾಯ್ದೆಯ ಅಡಿಯಲ್ಲಿ ಬಂಧನ ಆಗ್ತಿತ್ತು ಅನ್ನೋ ಹೇಳಿಕೆಯನ್ನ ಕಲೈ ಸೆಲ್ವಿ ಅವರು ನೀಡಿದ್ದಾರೆ. ಏನಾದ್ರೂ ರಾಮ ಇದ್ದಿದ್ರೆ he would have been arrested under Indian Constitution. ಜಿಂಕೆ ಮಾಂಸ ತಿಂದಿದ್ದಾರೆ, ಹಂದಿ ಮಾಂಸ ತಿಂದಿದ್ದಾರೆ, ಹಾವು ಮಾಂಸ ತಿಂದಿದ್ದಾರೆ. ಅವರು ಸೀತೆಗೆ ಜಿಂಕೆ ಮಾಂಸ ಅಂದ್ರೆ ಇಷ್ಟ, ಎಲ್ಲ ಆಗಿದೆ. ದನದ ಮಾಂಸವನ್ನು ಹಸು ತುಪ್ಪದಲ್ಲಿ ಹುರಿದು ಕೊಟ್ಟಿದ್ದಾರೆ ಅರಣ್ಯಕಾಂಡದಲ್ಲಿದ್ದಾಗ. ಇವಿಷ್ಟೆಲ್ಲ ನಡೆದಿದೆ. ಜಿಂಕೆ ಹೀಗೇನಾದ್ರೂ ಇದ್ರೆ you would have gone undergone.